ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆದರೆ ಭಾರತಕ್ಕೆ ಯಾವ ದೇಶಗಳು ಸಪೋರ್ಟ್ ಕೊಡುತ್ತೆ, ಹಾಗೆ ಪಾಕಿಸ್ತಾನಕ್ಕೆ ಯಾವೆಲ್ಲ ದೇಶಗಳು ಬೆಂಬಲ ಕೊಡುತ್ತೆ ಅದನ್ನ ನೋಡೋದಾದ್ರೆ, ಈಗಾಗಲೇ ಉಗ್ರರ ದಾಳಿಗೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ನಮ್ಮ ಭಾರತ ಸಜ್ಜಾಗಿದೆ. ಇಂಡಿಯಾ ಪಾಕಿಸ್ತಾನದ ನಡುವೆ ಯಾವಾಗ ಏನು ಬೇಕಾದರೂ ಆಗಬಹುದು, ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ನಡೀಬಹುದು ಅಂತಹ ಸನ್ನಿವೇಶ ಈಗ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತದ ಮುಂದಿನ ನಡೆ ಏನು? ಈ ನಡೆ ಪಾಕಿಗೆ ಗೊತ್ತಿಲ್ಲ. ಇಂಡಿಯನ್ ಆರ್ಮಿ ಪ್ಲಾನ್ ಏನು, ಹೇಗೆ ಹೊಡೆಯುತ್ತೆ, ಎಲ್ಲಿ ಹೊಡೆಯುತ್ತೆ ಅಂತ ಪಾಕ್ ಟೆನ್ಷನ್ ಆಗಿ ವಿಲವಿಲ ಅಂತ ಮೀನಿನ ರೀತಿ ಒದ್ದಾಡ್ತಾ ಇದೆ. ಭಾರತದ ನಿಗೂಢವಾದಂತಹ ಈ ಒಂದು ನಡೆ ಇದೆಯಲ್ವಾ, ಇದು ಪಾಕಿಸ್ತಾನವನ್ನು ಕ್ಷಣ ಕ್ಷಣಕ್ಕೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಹೀಗಾಗಿ ಒಂದು ವೇಳೆ ಭಾರತ ಯುದ್ಧವನ್ನು ಘೋಷಣೆ ಮಾಡಿಬಿಟ್ರೆ ನಮ್ಮ ಗತಿ ಏನು ಅಂತ ಪಾಕಿಸ್ತಾನ ತನ್ನ ಮಿತ್ರ ರಾಷ್ಟ್ರಗಳಿಗೆ ಕಾಲ್ ಮಾಡಿ ಹೇಳಿದ್ಯಂತೆ. ಸಹಾಯ ಮಾಡಿ, ನಮಗೆ ಬೆಂಬಲ ಕೊಡಿ ಅಂತ ಕೇಳ್ಕೊಳ್ತಾ ಇದೆಯಂತೆ. ಹಾಗಾದ್ರೆ ಪಾಕಿಸ್ತಾನ ಹಾಗೂ ಭಾರತದ ಯುದ್ಧ ಆದ್ರೆ, ಇನ್ ಕೇಸ್ ಆದ್ರೆ ಪಾಪಿ ಪಾಕಿಸ್ತಾನಕ್ಕೆ ಯಾರೆಲ್ಲ ಬೆಂಬಲವನ್ನ ಕೊಡಬಹುದು, ಭಾರತಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಭಾರತ ಮುಂದೇನ್ ಮಾಡುತ್ತೆ ಅಂತ ಪಾಕಿಗಳು ಟೆನ್ಷನ್ ಆಗಿದ್ದಾರೆ. ಮೋದಿಯ ಒಂದೊಂದು ನಡೆ, ಒಂದೊಂದು ನಿರ್ಣಯವೂ ಕೂಡ ಪಾಕಿಸ್ತಾನವನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ನಾವು ನೋಡಬಹುದು ಏನೇನೆಲ್ಲ ಆಯ್ತು ಈ ಒಂದು ವಾರದಲ್ಲಿ ಅಂತ. ರಾಜತಾಂತ್ರಿಕವಾಗಿ ಈಗ ಪಾಕ್ ಅನ್ನ ಕಟ್ಟಿ ಹಾಕುವ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಮುಂದೆ ಯುದ್ಧವನ್ನ ಘೋಷಣೆ ಮಾಡಿಬಿಟ್ರೆ ನಾವ್ ಏನ್ ಮಾಡೋದಪ್ಪ ಅಂತ ಪಾಕಿಸ್ತಾನಕ್ಕೆ ಟೆನ್ಷನ್ ಆಗಿದೆ. ಹೀಗಾಗಿ ತನ್ನ ಮಿತ್ರ ರಾಷ್ಟ್ರಗಳನ್ನ ಒಗ್ಗೂಡಿಸ್ತಾ ಇದೆ ಈ ಪಾಕಿಸ್ತಾನ. ಮೊದಲನೇದಾಗಿ ಏನ್ ಮಾಡ್ತು, ಸೌದಿ ಅರೇಬಿಯಾದ ಮುಂದೆ ಪಾಕಿಸ್ತಾನ ಕಣ್ಣೀರ್ ಹಾಕ್ತು. ಬ್ರಿಟನ್ನ ವಿದೇಶಾಂಗ ಸಚಿವರಿಗೂ ಕಾಲ್ ಹೋಗಿದೆ. ಭಾರತದ ಜೊತೆ ಮಾತುಕತೆ ಮೂಲಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳಿ, ಶಾಂತಿ ನಮಗೆ ಮುಖ್ಯ ಎಂದು ಹೇಳಿದ್ರಂತೆ ಅವರು. ಈ ಪಾಪಿ ಪಾಕಿಸ್ತಾನ ವಾಪಸ್ ಬಂದಿದೆ. ನಂತರ ಏನ್ ಮಾಡ್ತು, ಇರಾನ್ ಮಾತ್ರ ನಿಮ್ಮಿಬ್ಬರ ಮಧ್ಯೆ ನಾವು ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ರಂತೆ, ಅಷ್ಟೇ. ಆದ್ರೆ ಇರಾನ್ ಮೇಲೆ ಈಗ ಉಗ್ರರ ದಾಳಿ ನಡೆದಿತ್ತು. ಶಾಂತಿ ಮಾತುಕತೆಯಿಂದ ಅದು ಈಗ ಸರಿದೂಗಿದೆ. ಈಗ ಪಾಕಿಸ್ತಾನದ ಸಹಾಯಕ್ಕೆ ನಿಂತುಕೊಳ್ಳೋಕೆ ಇರೋದು ಯಾರು? ಪಾಕಿಸ್ತಾನದ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರೋದು ಎರಡು ದೇಶಗಳು, ಒಂದು ಚೈನಾ, ಇನ್ನೊಂದು ಟರ್ಕಿ. ಹಾಗಾದ್ರೆ ಈ ಎರಡೂ ದೇಶಗಳು ಯಾಕೆ ಪಾಕ್ ಪರ ನಿಂತಿವೆ? ಪಾಕ್ನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆ ಚೈನಾದ ವಿದೇಶಾಂಗ ಸಚಿವ ವಾಂಗ್ ಈ ಟೆಲಿಫೋನ್ ಮೂಲಕ ಮಾತನಾಡಿದ್ರಂತೆ, ಸಮಾಧಾನ ಮಾಡಿದ್ದಾರೆ. ಈ ಪಾಕಿಗಳಿಗೆ ಅವರು ಏನ್ ಸಮಾಧಾನ ಮಾಡ್ತಾರೆ ಅಂತೀರಾ? ಅದನ್ನು ಹೇಳ್ತೀನಿ. ನಾವು ಪಾಕಿಸ್ತಾನದ ಜೊತೆಗೆ ನಿಲ್ತೀವಿ, ಪಾಕಿಸ್ತಾನದ ಸಾರ್ವಭೌಮತ್ವ ಕಾಪಾಡ್ಕೊಳ್ಳಿಕ್ಕೆ ಪಾಕ್ನ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರಂತೆ. ಇದರ ಜೊತೆಗೆ ಪಾಕಿಸ್ತಾನದ ನಿಷ್ಪಕ್ಷಪಾತ ತನಿಖೆಗಳು ಆಗಬೇಕು. ಈ ಒಂದು ವಿಚಾರ ಇದೆಯಲ್ವಾ, ಪಹಲ್ಗಾಮ್ ಅಟ್ಯಾಕ್, ಅದರ ಕುರಿತು ತನಿಖೆ ಆಗಬೇಕು ಅಂತ ಹೇಳಿದ್ರಂತೆ. ಇನ್ನೊಂದು ದೇಶ ಚೈನಾ. ಒಂದು ವೇಳೆ ಭಾರತ ಪಾಕ್ ಮೇಲೆ ಯುದ್ಧ ಮಾಡಿದ್ರೆ ನಾವು ಪಾಕ್ ಜೊತೆಗೆ ನಿಲ್ತೀವಿ ಅಂತ ಹೇಳಿದ್ದಾರೆ ಚೀನಾದವರು. ಪಾಕಿಸ್ತಾನದ ಮೇಲೆ ಚೀನಾಗೆ ಇಷ್ಟೊಂದು ಆಸಕ್ತಿ ಯಾಕೆ, ಇಷ್ಟೊಂದು ಇಷ್ಟ ಯಾಕೆ, ಇಷ್ಟೊಂದು ಒಲವು ಯಾಕೆ? ಪಾಕಿಸ್ತಾನದಲ್ಲಿ ಚೀನಾದ ಹೂಡಿಕೆಗಳು ಇವೆ. ಹಾಗಾಗಿ 60 ಬಿಲಿಯನ್ಗೂ ಹೆಚ್ಚು ಹಣವನ್ನ ಪಾಕ್ನಲ್ಲಿ ಹೂಡಿಕೆಯನ್ನ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ನಾವು ನೋಡಬಹುದು, ಸಾಕಷ್ಟು ಹೂಡಿಕೆಯನ್ನ ಚೀನಾ ಮಾಡಿದೆ. ಹೀಗಾಗಿ ಪಾಕಿಸ್ತಾನವನ್ನ ಈ ಚೀನಾ ಏನ್ ಮಾಡ್ತಾ ಇದೆ, ಬೆಂಬಲಿಸ್ತಾ ಇದೆ, ಸಪೋರ್ಟ್ ಕೊಡ್ತಾ ಇದೆ. ಟರ್ಕಿ ಕೂಡ ಪಾಕ್ ಅನ್ನ ಬೆಂಬಲಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಅಗತ್ಯ ಇರುವಂತಹ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನ ಟರ್ಕಿ ಪೂರೈಸ್ತಾ ಇದೆ ಎಂದು ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಟರ್ಕಿ ಕಾಶ್ಮೀರದ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಪಾಕ್ಗೆ ಬೆಂಬಲವನ್ನ ಕೊಡ್ತಾ ಇದೆ, ಬೆಂಬಲವನ್ನ ಮಾಡಿಕೊಂಡೇ ಬಂದಿದೆ. ಈಗಲೂ ಅದನ್ನೇ ಮಾಡ್ತಾ ಇದೆ ಕೂಡ. ಭಾರತ ಇದಕ್ಕೆ ಹೇಗೆ ತಿರುಗೇಟು ನೀಡುತ್ತದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಇದು ಬಹಳ ಕ್ಯೂರಿಯಾಸಿಟಿ ಇರುವಂತಹ ವಿಚಾರವಾಗಿದೆ. ಭಾರತದ ವಿರುದ್ಧ ಪಾಕಿಸ್ತಾನ ಈವರೆಗೆ ಯಾವುದೇ ಯುದ್ಧವನ್ನ ಗೆದ್ದಿಲ್ಲ. ಈ ಹಿಂದೆ ಆದಂತಹ ಯುದ್ಧವನ್ನ ಗೆದ್ದಿಲ್ಲ. ಯುದ್ಧ ನಡೆದಿದ್ದೇ ಆದ್ರೆ ಭಾರತಕ್ಕೆ ಯಾರ್ಯಾರು ಬೆಂಬಲವನ್ನ ಕೊಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಇಸ್ರೇಲ್ ಮೊದಲಿಗೆ ಭಾರತದ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ನಂತರ ಅಮೆರಿಕ ಆಗಿರಬಹುದು, ಯುರೋಪ್ ಆಗಿರಬಹುದು, ಚೈನಾದ ವಿರೋಧ ನಿಟ್ಟಿನಲ್ಲಿ ಭಾರತದ ಜೊತೆಗೆ ಈ ದೇಶಗಳು ಇದೆ. ನಂತರ ರಷ್ಯಾ ಹಾಗೂ ಭಾರತದ ಮಧ್ಯೆ ರಕ್ಷಣಾ ಒಪ್ಪಂದಗಳು ಇವೆ. ಹೀಗಾಗಿ ಈ ದೇಶವು ಕೂಡ ನಮಗೆ ಸಪೋರ್ಟ್ ಅನ್ನ ಕೊಡುತ್ತೆ. ಇನ್ನು ಮುಂದುವರೆದು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಜಪಾನ್ ಕೂಡ ಭಾರತಕ್ಕೆ ಟೆಕ್ನಾಲಜಿಯ ವಿಚಾರದಲ್ಲಿ ಸಹಾಯ ಮಾಡಬಹುದು, ಅಸಂಪ್ಷನ್ ಇದು. ನಂತರ ಇರಾನ್
ಈ ದೇಶವು ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಅಸಂಪ್ಷನ್ ಇದೆ. ಭಾರತಕ್ಕೆ ಸಪೋರ್ಟ್ ಮಾಡಬಹುದು, ಆದರೆ ಈವರೆಗೆ ಇಂಡಿಯಾ ಯಾರ ಬೆಂಬಲವನ್ನ ಇನ್ನೂ ಕೇಳಿಲ್ಲ. ಈ ಮಾಹಿತಿ ಕೂಡ ಇದೆ. ಒಟ್ನಲ್ಲಿ ನಾವು ನೋಡಬಹುದು, ಯುದ್ಧ ಮಾಡಿಯೇ ತೀರ್ತೀವಿ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ, ಭಾರತ ಹೇಳ್ತಾ ಇದೆ. ಆದರೆ ಇದೇ ವಿಚಾರದಲ್ಲಿ ಭಾರತದ ಮೌನ ಪಾಕನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಕ್ಷಣ ಕ್ಷಣಕ್ಕೂ ಯಾಕೆ ಇವರು ಇನ್ನು ಮೌನ ಮುರಿದಿಲ್ಲ ಅಂತ ಅವರಿಗೆ ಟೆನ್ಷನ್ ಆಗ್ತಾ ಇದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಕರೆ ಮಾಡಿ ಬೆಂಬಲಿಸುವಂತೆ ಸೂಚನೆ ಕೊಡ್ತಾ ಇದ್ದಾರೆ. ಈ ಸಮರ ಎಲ್ಲಿಯವರೆಗೂ ಹೋಗುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.